ಒಂದು ಬಳಗದವರು ಕರೆಕ್ಟಾಗಿ ಇವತ್ತಿಗೆ ಅಂದ್ರೆ ಸ್ವಲ್ಪ ಮೊದಲೇ ಬಂದ್ಬಿಟ್ಟಿದೆ. 29 ಮೇ 1 ವರ್ಷ ಆಯಿತು ನಾನು ಈ ಮಂಡ್ಯಕ್ಕೆ ಬಂದು. 14 ಡಿಸ್ಟ್ರಿಕ್ಟ್ ಮುಗಿಸಿ ಇದು ಸೆಕೆಂಡ್ ರೌಂಡ್. ಫಸ್ಟು ತುಮಕೂರು, ಕೋಲಾರು, ಇವಾಗ ಮತ್ತೆ ಮಂಡ್ಯಕ್ಕೆ ಬಂದಿದ್ದೀನಿ. ಬರೋಕ್ಕೆ ಮೊದಲು ನಿನ್ನೆಯಿಂದ ಯೋಚನೆ ಮಾಡಿದೆ. ನಾವು ಹೋದ ವರ್ಷ ಹೋಗಿ ಸುಮಾರು ಸುಮೋಟ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಹೋಗಿದ್ದೀನಿ. ನಾನು ಸ್ವಯಂಕೃತವಾದ ಕೇಸನ್ನು ಸ್ವಪ್ರೇರಣೆಯಿಂದ ಮಾಡ್ಕೊಂಡು ಹೋಗಿದ್ದೀನಿ. ಏನಾದರೂ ಇಂಪ್ರೂವ್ಮೆಂಟ್ ಆಗಿದೆಯಾ ಅಂತ. ನನಗೆಲ್ಲ ಒಂದು ಕಡೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಯಾಕೆ ಅಂತ ಅರ್ಥ ಆಗ್ತಾ ಇದೆ. ಆ ಎಲ್ಲ ಕೇಸನ್ನು ತಿಂಗಳು ನಾನು ಇದೀಗ ಮಾಡ್ತಾನೆ ಇದ್ದೀನಿ. ಅಧಿಕಾರಿ ನಮ್ಮದೇ ಬರ್ತಾರೆ, ಚೆನ್ನಾಗಿ ಬೈತೀನಿ ಅವ್ರಿಗೆ, ಮತ್ತೆ ಬಿಸ್ಕೆಟ್ ಕೊಡ್ತೀನಿ. ಬಿಸ್ಕೆಟ್ ಕೊಡೋ ಉದ್ದೇಶ ಏನಂದ್ರೆ ಬೈದ ಮೇಲೆ ಸಿಟ್ಟು ಮಾಡ್ಕೊಂಡು ಕೆಲಸ ಮಾಡಿ ಹೋಗಿ ಕೆಲಸ ಮಾಡಲಿ ಅಂತ. ಒಂದಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಆದರೆ ಪೂರ್ತಿ ಕೇಸ್ಗಳನ್ನು ಮುಗಿಸೋಕೆ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ನಾನು ಆ ಗುತ್ತಲ ಕೆರೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಹೋದ ವರ್ಷ ಹೋದಾಗ ಅಲ್ಲಿ ವಾಸ ನಿಂತ್ಕೊಳಕ್ ಆಗ್ತಾ ಇದೆಲ್ಲ. ಆ ಕಾಲಿಟ್ರೆ ಮಕ್ಕಳು, ವಯಸ್ಸಾದವರು ಆ ನೀರಲ್ಲಿ ಕಾಲಿಟ್ರೆ ಕಾಯಿಲೆ ಬರೋದು ಅನ್ನೋಂಥ ವಾತಾವರಣ ಇತ್ತು. ನಾನು ಬಂದು ಸುಮೋಟಕ್ಕೆ ರಿಜಿಸ್ಟರ್ ಆದಮೇಲೆ 40 ಕೋಟಿ ದುಡ್ಡನ್ನು ಶಾಂಕ್ಷನ್ ಆಗಿದೆ. ಇವಾಗ ಆ ಕನ್ಸರ್ನ್ ಏರಿಯಾದಲ್ಲಿ ಮಿಸ್ಲಿಂಗ್ಸ್ ಅಂತ 10 ಲಿಂಕ್ ಇದೆ. ಅದೆಲ್ಲ ಆ ಗಲೀಜಿರಲ್ಲ, ಆ ಕೆರೆ ಹೋಗ್ತಾ ಇದ್ರೆ ಒಳ್ಳೇದಾಗುತ್ತೆ ಅಂತೇಳಿ ಪ್ರೋಗ್ರೆಸ್ ಆಗ್ತಾ ಇದೆ. ಇನ್ನೊಂದು ತಿಂಗಳಲ್ಲಿ ಆ ಲಿಂಕ್ಸ್ ಎಲ್ಲ ನಾವು ಕ್ಲೋಸ್ ಮಾಡ್ತೀವಿ, ಗಲೀಜಿರಲ್ಲ ಬಿಡಲ್ಲ ಅಂತ ಅವರು ಅಧಿಕಾರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಬರೀ ಅಧಿಕಾರಿಗಳು ಆಶ್ವಾಸನೆ ಕೊಟ್ಟರೆ ಸಾಲದು. ಎಲ್ಲ ಒಂದು ಕಡೆ ನಾವು ಸಮಾಜ, ನಮ್ಗೆ ನೋವಾಗುತ್ತೆ. ಸಮಾಜ ಬದಲಾಗಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಸಮಾಜ ಬದಲಾಗಬೇಕು. ಯಾಕಂತ ಹೇಳ್ತೀನಿ ಅಂದರೆ, ಆ ಕೆರೆ ಪಕ್ಕದಲ್ಲಿ ಹೋದಾಗ ನಮ್ಮ ರೈತರು ಕೆರೆ ಉದ್ದಕ್ಕೂ ತಿಪ್ಪೆ ಗುಂಡಿಗಳು ಹಾಕಿದ್ದಾರೆ. ಜೋರಾಗಿ ಮಳೆ ಬಂದರೆ ಈ ತಿಪ್ಪೆ ಗುಂಡಿ ಎಲ್ಲ ಕೆರೆಗೆ ಹೋಗುತ್ತೆ. ಆಮೇಲೆ ಎಲ್ಲ ಈ ಏನು ಮನೆಯಲ್ಲಿ ಗಲೀಜಾಗಿದ್ದಲ್ಲ, ಇವಾಗ ಪಂಚಾಯತ್ಗಳಲ್ಲಿ ಪ್ರತಿಯೊಂದು ಊರಿಗೂ ನಾವು ಒಂದೊಂದು ವೆಹಿಕಲ್ ಹಾಕಿದ್ದೀವಿ. ಆ ಗಲೀಜೆಲ್ಲ ಒಂದು ಕವರ್ ಹಾಕಬೇಕು ಅಂತ. ನಮ್ಮವ್ರು ಹಾಕಲ್ಲ. ಇಲ್ಲಿ ಬರೀ ಮಂಡ್ಯದಲ್ಲ, ಬೆಂಗಳೂರಿದೆ ಗತಿದೆ. ಆ ಕವರ್ ಹಾಕೋದು ಅಲ್ಲಿ ಸಾಕೋದು. ಯಾರಿಗೆ ನನ್ನ ಮನೆ ಕ್ಲೀನ್ ಆಗಿದ್ದರೆ ಪರವಾಗಿಲ್ಲ, ಬೇರೆ ಮನೆ ಹಾಳಾಗಿ ಹೋಗಲಿ ಅನ್ನೋ ಭಾವನೆ ದಯವಿಟ್ಟು ಸಮಾಜ ಬದಲಾಗಬೇಕು, ಚೇಂಜ್ ಆಗಬೇಕು. ಇಲ್ಲದೆ ಇದ್ರೆ 79 ವರ್ಷ ಆಗಿದೆ ನಮ್ಮ ಸ್ವಾತಂತ್ರ್ಯ ಬಂದು. ನಮಗೆ ನಿಜವಾಗ್ಲೂ ಕಷ್ಟದಲ್ಲಿ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ. ಒಂದು ಸಣ್ಣ ಕೆಲಸ ಆಗಬೇಕು ಅಂತ ವರ್ಷಾನುಗಟ್ಟಲೆ ಅಲಿಬೇಕು. ಕೋರ್ಟಲ್ಲೂ ಲೇಟ್ ಆಗ್ತಾ ಇದೆ, ಎಲ್ಲ ಕಡೆ ಆಫೀಸಲ್ಲಿ ಲೇಟ್ ಆಗ್ತಾ ಇದೆ. ಕೊನೆಗೆ ಲೋಕಾಯುಕ್ತದಲ್ಲಿ ಲೇಟ್ ಆಗುತ್ತೆ ಅಂದ್ರೆ ಮೊನ್ನೆ ನಮ್ಮ KR ನಾಗದಿಂದ ನಮ್ಮ ಊದುಬತ್ತಿ ಕಳಿಸಿದ್ರು ಒಬ್ರು. 40,000 ಕೇಸ್ ಇದೆ ನಮ್ಮಲ್ಲಿ. ನಾವು ರಾತ್ರಿ 3 ಜನ 8 ಕೋಟಿ ಕನ್ನಡಿಗರಿಗೆ 3 ಜನ ಒತ್ತಾಡ್ತಾ ಇದ್ದೀವಿ, ಏನಾದರೂ ಒಂದು ಮಾಡಲೇಬೇಕು ಅಂತೇಳಿ. ನಾನಂತೂ ರಾತ್ರಿ 8 ಗಂಟೆ 9 ಗಂಟೆ ಇರ್ತೀನಿ. ನನಗೆ ಫ್ರೀ ಅಡ್ವೈಸ್ ಕೊಡೋದು ಜಾಸ್ತಿ ಕೇಸ್ಗಳು. ಸಾಹೇಬ್ ನೋಡ್ಬೇಕು ಅಂತಾರೆ. ತಾಲೂಕು ಆಫೀಸಲ್ಲಿ ನೀವು ವಿಲೇಜ್ ಅಕೌಂಟೆಂಟ್ ಮೀಟ್ ಮಾಡೋಕ್ಕಾಗಲ್ಲ, ಅದು ನನ್ನ ಆಫೀಸ್ ಇದ್ದೀವಿ, ಯಾರು ಬೆಳಕ ಬರ್ಬೋದು. ಹಂಗಂತ ಹೇಳ್ಬಿಟ್ಟು ಏನಾಗಿದೆ, ಕೆಲಸ ಮಾಡೋಕ್ಕೆ ಬಿಡಲ್ಲ. ಒಬ್ಬರಾದ್ಮೇಲೆ ಬರ್ತಾರೆ. ಅದು ಏನಾದ್ರು ಇದೆಯಾ ಅಂದರೆ ಬರೀ ಸ್ಟೋರಿಗಳು ಹೇಳ್ತಾರೆ. ಇದನ್ನ ಬಿಡ್ಬೇಕು, ಸ್ವಲ್ಪ ಬದಲಾಗಬೇಕು. ನಿಜವಾದ ನಿಮ್ಗೆ ಅನ್ಯಾಯ ಆಗಿದೆಯಾ, ನಾನು ನಿಮ್ಮ ಜೊತೆಗಿದ್ದೀನಿ. ಸುಮ್ಮನೆ ಅನ್ಯಾಯನ ಕ್ರಿಯೇಟ್ ಮಾಡಬೇಡಿ. ಫೇಕ್ ಎನ್ಕೌಂಟರ್ ಅಂತಾರೆ ಪೊಲೀಸಲ್ಲಿ, ಫೇಕ್ ಎನ್ಕೌಂಟರ್ ಮಾಡಿಬಿಟ್ಟಿದ್ದಾರೆ ಅಂತ.
ನಮ್ಮಲ್ಲಿ ಫೇರ್ ಕೇಸ್ಗಳು ಬರ್ತವೆ. ನಾನು ಬಂದ ಮೇಲೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದೀನಿ, ಫೇರ್ ಕೇಸ್ಗಳ ಅವಕಾಶ ಇಲ್ಲ. ಸುಳ್ಳು ಕೇಸ್ಗಳು ಬಂದರೆ ನಾನು ಅಂಥವ್ರನ್ನ ನಿರ್ದಾಕ್ಷಿಣ್ಯವಾಗಿ 3 ವರ್ಷ ಜೈಲಿಗೆ ಕಳಿಸ್ಬಿಡ್ತೀನಿ. ಜೊತೆಗೆ ನಾನು ನಮ್ಮ ಎಲ್ಲ ಅಧಿಕಾರಿಗಳು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಎಲ್ಲರೂ ತಹಶೀಲ್ದಾರ್ ಆಗಕ್ಕಾಗಲ್ಲ, ಎಲ್ಲರೂ DC, ಎಲ್ಲರೂ SP ಆಗಕ್ಕಾಗಲ್ಲ, ಎಲ್ಲರೂ ಜಡ್ಜ್ ಆಗಕ್ಕಾಗಲ್ಲ. ಒಂದು ಅವಕಾಶ ಭಗವಂತ ಕೊಟ್ಟಾಗ ಕಾಯ ವಾಚ ಮನಸ ಅಂತ ಕೆಲಸ ಮಾಡಿದ್ರೆ ಮಾತ್ರ ಆಯಾ ಪೋಸ್ಟ್ಗೆ ಗೌರವ. ಇಲ್ಲ ಅಂದ್ರೆ ನಾವು ಬಂದ್ವಿ, ಓದ್ವಿ, ಸತ್ವಿ, ನೋ ಯೂಸ್. ನಾವು ಬದುಕಿದ ಮೇಲೆ ಒಂದು ಸಾರ್ಥಕತೆ ಅವರ ಕೆಲಸ ಮಾಡಬೇಕು. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕನ್ನಂಬಾಡಿ ಕಟ್ತಾ ಇದ್ರೆ ಬೆಂಗಳೂರು ನೀರಿಲ್ಲ, ಮಂಡ್ಯ ನೀರಿಲ್ಲ ಅಂತ ಒಂದು ಒಳ್ಳೆ ಕೆಲಸ ಮಾಡಿದ್ರನ್ನ ನಾವು ನೆನ್ಸ್ಕೊತೀವಿ. ಬಾಬಾ ಅಂಬೇಡ್ಕರ್ ಅವರು ಸಂವಿಧಾನ ಬರದೇ ಇದ್ದಿದ್ರೆ ಇವತ್ತು ನಾವು ಫೋಟೋನ ಹಾಕ್ತಾ ಇರಲಿಲ್ಲ. ನಾವು ಫೋಟೋ ಹಾಕಿದೀವಿ ಯಾಕೆ ಅಂದ್ರೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಲಿಷ್ಠವಾದ ಒಂದು ಸಂವಿಧಾನ ನಮಗೆ ಕೊಟ್ಟಿದ್ದಾರೆ. ಸಂವಿಧಾನದಲ್ಲಿ ಅನುಚ್ಛೇದ 14, 21 ಎಲ್ಲರೂ ಸಮಾನವಾಗಿ ಬದುಕಬೇಕು ಅಂತ ಹೇಳಿದ್ದಾರೆ. ಆದರೆ ಸಂವಿಧಾನ ಬಂದು 77 ವರ್ಷ ಆಯಿತು, ನಮಗೆ ಸ್ವಾತಂತ್ರ್ಯ 79 ವರ್ಷ ಆಯಿತು. ಎಲ್ಲ ಒಂದು ಕಡೆ ನಮ್ಮ ಧೋರಣೆ ಚೇಂಜ್ ಆಗಿದೆ. ಅಧಿಕಾರಗಳ ವರ್ಗದಲ್ಲೂ ಧೋರಣೆ ಚೇಂಜ್ ಆಗಿಲ್ಲ, ಸಮಾಜದ ಧೋರಣೆ ಚೇಂಜ್ ಆಗಿಲ್ಲ. ಎಲ್ಲ ಒಂದು ಕಡೆ ನೀವು ಧೋರಣೆ ಚೇಂಜ್ ಮಾಡದೇ ಇದ್ರೆ ಮುಂದೊಂದು ದಿವಸ ನಾವು ನಮ್ಮ ಮಕ್ಕಳು ಕೊಡೋದು ಬಿಗ್ ಜೀರೋ. ಏನು ಮಾಡಿದ್ವಿ ನಾವೆಲ್ಲ ಬಂದು ಹೋಗಿದ್ದು ಅಂದ್ರೆ ಏನು ಮಾಡಿಲ್ಲ. ನಾವು ಬರ್ತೀವಿ, ಹೋಗ್ತೀವಿ. 100 ವರ್ಷ ಯಾರು ಬದುಕಲ್ಲ. ಬದುಕಿದ ದಿವಸ 4 ಜನ ಒಳ್ಳೇದು ಮಾಡಕ್ಕೆ, ಒಬ್ಬ ಸಾಮಾನ್ಯ ಪ್ರಜೆಯಿಂದ ಹಿಡಿದು ಒಬ್ಬ ಅಧಿಕಾರಿ ಅಪ್ ಟು ಪ್ರೈಮ್ ಮಿನಿಸ್ಟರ್ ವರೆಗೂ ನಾವೆಲ್ಲ ಕೆಲಸ ಮಾಡಲೇಬೇಕು. ಕಾಯ ವಾಚ ಕೆಲಸ ಮಾಡಿದ್ರೆ ಮಾತ್ರ ನಾವೇನಾದ್ರೂ ಒಂದು ಮಾಡಕ್ಕೆ ಸಾಧ್ಯ. ನಾನು ರಾತ್ರಿ ಬಂದಾಗ 1-2 ಪಂಚಾಯತ್ ಮುಗ್ದೆ, ಬೇಜಾರಾಗುತ್ತೆ. ಪಂಚಾಯತಿ ಬರೀ ಮಂಡ್ಯದನೇ ಅಲ್ಲ, ನಮ್ಮೂರಲ್ಲಿ ಎಲ್ಲ ಪಂಚಾಯತ್ ನುಗ್ಗಿಬಿಟ್ಟೆ. ನಮ್ಮ ತಾಲೂಕು ಹುದ್ದೆಯಲ್ಲಿ ಪಂಚಾಯತ್ ಅಲ್ಲಿ 24 ಸೂಮಾಟಿಗೆ ರಿಜಿಸ್ಟರ್ ಮಾಡಿದೆ. ಇವರು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಹೋದ್ರೆ ಅವ್ರು ಯಾವ್ದಕ್ಕೆ ತಿಳ್ಕೊಂಡಿದ್ದಾರೆ ಅಂದ್ರೆ ಡಿಸಿಜಿ ಅವರೇ, ಪ್ಲಾನಿಂಗ್ ಅಥಾರಿಟಿ ಅವರೇ, ಎಲ್ಲ ಅವರೇ, ಎಲ್ಲದಕ್ಕೂ ಅವರೇ ಸೀಲ್ ಹಾಕಿ ಕೊಟ್ಬಿಡ್ತಾರೆ. ಅಗ್ರಿಕಲ್ಚರ್ ಲ್ಯಾಂಡ್ ಗ್ರಾಮ ಠಾಣೆಗೆ ಬರಲ್ಲ, ಅದಕ್ಕೆ ಕನ್ವರ್ಷನ್ ಇಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಿದೆ. ಲೇಔಟ್ಗಳು ಇವರೇ ಪರ್ಮಿಷನ್ ಕೊಡ್ತಾರೆ. ನಂಗೆ ಅರ್ಥ ಆಗ್ತಾ ಇಲ್ಲ ಏನಾಗಿದೆ ಇವರಿಗೆ ಅಂತ. ಸರ್, ನೀವು ಬದುಕಬೇಕು, ನಿಮ್ಮ ಸಂಬಳದಲ್ಲಿ ಬದುಕಿ. ಅನ್ಯಾಯ ದುಡ್ಡಲ್ಲಿ ಬದುಕಿದ್ರೆ ನಿಮಗೆ ನೆಗೆಟಿವ್ ಎನರ್ಜಿ ಬರುತ್ತೆ ನಿಮ್ಮ ಜೊತೆಗೆ. ನೀವು ಆ ಸಂಪಾದನೆ ತಗೊಂಡು ಮನೆಗೆ ಬಂದರೆ ಎಂಟೈರ್ ಫ್ಯಾಮಿಲಿಗೆ ನೆಗೆಟಿವ್ ಎನರ್ಜಿ. ಫ್ಯಾಮಿಲಿಗೆ ಬಂದರೆ ನಮ್ಮಂಥವ್ರ ಒಬ್ಬರಿಂದ ಊರಿಗೆ ನೆಗೆಟಿವ್ ಎನರ್ಜಿ, ಈ ದೇಶಕ್ಕೆ ನೆಗೆಟಿವ್ ಎನರ್ಜಿ ಬರುತ್ತೆ. ಅದರಿಂದ ಏನಾಗಿದೆ, ನಾವು 140 ಕಂಟ್ರಿಗಳಲ್ಲಿ 96ನೇ ಸ್ಥಾನದಲ್ಲಿ 91ನೇ ಸ್ಥಾನಕ್ಕೆ ಬಂದಿದ್ದೀವಿ ಭ್ರಷ್ಟಾಚಾರದಲ್ಲಿ. ನಮ್ಮ ರಾಜ್ಯ 5ನೇ ಸ್ಥಾನದಲ್ಲಿದ್ದೀವಿ. ಇದಕ್ಕೆ ಕಾರಣ ನಾವು ಸೇರಿಬಿಟ್ಟು 148 ಕೋಟಿ ಜನ ಕಾರಣ. ನಿಮ್ಮ ಆತ್ಮವಿಮರ್ಶೆ ನೀವು ಮಾಡ್ಕೊಂಡೇ ಇದ್ರೆ ಹಿಂಗೆ ನಾವು ಹೋದ್ರೆ ನಮಗೂ ಪ್ರಾಣಿಗಳಿಗೂ ಡಿಫ್ರೆನ್ಸ್ ಇಲ್ಲದೆ ಬರ್ತೀವಿ ಸರ್. ರಾತ್ರಿ ನನಗೆ ನೋವಿಂದ ಹೇಳ್ತೀನಿ, ಅವ್ರು ಏನ್ ಹೇಳಿದ್ರು ಆನ್ಸರ್ ಮಾಡಲ್ಲ ಅಂತಾರೆ. ನಮ್ಮ ಪಂಚಾಯತ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಬಂದಿದ್ರು, ನಾನು ನಮ್ಮ ಮಕ್ಕಳ ಜೊತೆ ಮಾತಾಡ್ತಾ ಇದ್ದೀನಿ, ಅವ್ರು ಹುರಿದುಂಬಿಸ್ತಾ ಇದ್ದೀನಿ, ಚೆನ್ನಾಗಿ ಓದ್ಬೇಕು, ಇದು ಮಾಡ್ಬೇಕು ಅಂತ. ಅವ್ನು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ನಿಗೆ ಯಾರು ಕಾಲ್ಗೇ ಇಲ್ಲ. ಪೋಸ್ಟ್ ಅಂದ್ರೆ ಒಂದು ಪೋಸ್ಟ್ ಸಿಕ್ಕಿದೆ ಅಂದ್ರೆ ಸೇವೆ ಮಾಡಕ್ಕಂತ ಮರ್ತು ಬಿಟ್ಟಾರೆ. ಪೋಸ್ಟ್ ಲೈಸೆನ್ಸ್ ಫಾರ್ ಕರಪ್ಷನ್ ಅಂತ, ಯಾವುದೇ ಪೋಸ್ಟ್ ಸಿಕ್ಕಲಿ ಈಸ್ ಲೈಸೆನ್ಸ್ ಫಾರ್ ಕರಪ್ಷನ್ ಅಂತ. ಸರ್, ನೀವು ಕರಪ್ಷನ್ ಮುಂದುವರಿತಾ ಇರಿ. ನಾನು ನೇಣು ಹಾಕಕ್ಕೆ ಅರ್ಧಗಳು ರೆಡಿ ಮಾಡ್ಕೊತಾ ಇದ್ದೀನಿ. ನೇಣು ಹಾಕ್ತೀನಿ, ಬಿಡೋದಿಲ್ಲ. ನಾನು ಇನ್ನೂ 3 ವರ್ಷ ಇರ್ತೀನಿ, ಅಸುವಾಗಿ ಬಿಡೋದಿಲ್ಲ. ನಮ್ಮಂತಂದು ಅಷ್ಟು 10 ವರ್ಷ ಕೊಡ್ಬೇಕು, ನಾವು ಸರಿ ಮಾಡಕ್ ಬರ್ತೀವಿ. ಈ ರೈತರು ಹೋದಾಗ ಯಾಕೆ ನಾನು ರೈತರು ಹೇಳ್ತೀನಿ ಅಂದ್ರೆ, ಒಳ್ಳೆ ರೈತರು ಇದ್ದಾರೆ. ಈ ದೇಶದ ಬೆನ್ನೆಲುಬು ಅಂತ ಒಂದು ಕಾಲದಲ್ಲಿ ಹೇಳ್ತಾ ಇದ್ದೀವಿ. ದೇಶ ಕಾಪಾಡ್ತಾ ಇದ್ದ 3 ಜನ.
ಒಂದು ದೇಶದ ರೈತ ಬೆನ್ನೆಲುಬು ಅಂತ ಮಹಾತ್ಮ ಗಾಂಧಿ ಹೇಳ್ತಾ ಇದ್ರು. ರೈತರಿಗೆ ಬೆನ್ನು ಮುರಿದಾಕಿದ್ದಾರೆ ಇವಾಗ ಎಲ್ಲ ಸೇರ್ಕೊಂಡು. ಅವರು ಕೆಲಸ ಮಾಡ್ತಾ ಇಲ್ಲ, ನೇಗಿಲು ಹೋಯ್ತು, ಎಲ್ಲ ಹೋಯ್ತು, ಟ್ರ್ಯಾಕ್ಟರ್ ಬಂದಿದೆ. ಇವಾಗ ಯಾವ ಆಳು ಸಿಗಲ್ಲ ಕೆಲಸ ಮಾಡೋಕ್ಕೆ, ಅವನು ಸೋಮ್ಯರಾಗಿದ್ದಾನೆ. ಇಲ್ಲಿ ನಾನು ಅಬ್ಸರ್ವ್ ಮಾಡಿದೆ, ಬೆಳಗ್ಗೆ ಎದ್ದು ನಮ್ಮೆಲ್ಲ ಅಣ್ಣ ತಮ್ಮಂದ್ರು ಆರಾಮಾಗಿ ಸಿಗರೇಟ್ ಹೊಡ್ಕೊಂಡು ಕಾಫಿ ಕುಡ್ಕೊಂಡು ಅಡ್ಡೆ ಹೊಡೆಯೋದು, ಹೆಣ್ಮಕ್ಳು ಮಾತ್ರ ಕೆಲಸ ಮಾಡ್ತಾರೆ ಮಂಡ್ಯದಲ್ಲಿ. ನಾನು ನೋಡ್ತೀನಿ ಯಾಕೆ ಹಿಂಗೆ ಆಗ್ತಾ ಇದೆ. ಒಂದೊಂದು ಏರಿಯಾದಲ್ಲಿ ಒಂದೊಂದು ಕಡೆ. ನಮ್ಮಲ್ಲಿ ಕೋಲಾರ ನಮ್ಗೆ ನೀರಿಲ್ಲ, ನೀರು ಅಂದ್ರೆ ನಮ್ಗೆ ದೇವ್ರ ತರ. ನೀರಿಲ್ಲ ನಮಗೆ. 1 ಎಕರೆ 4 ತರ ಬೆಳೆ ಬೆಳಿತೀವಿ. 2,000 3,000 ಬೋರ್ವೆಲ್ ಅಡಿ ಹೋಗ್ಬೇಕು, ಕೆಳಗಡೆ ನೀರು ಸಿಗಲ್ಲ. ಅದು ಫ್ಲೋರೈಡ್ ಸಿಗುತ್ತೆ, ನಾವು ಒದ್ದಾಡ್ತೀವಿ. ನೀವು ಪುಣ್ಯವಂತರು ಕನ್ನಂಬಾಡಿ ಕಟ್ಟೆ ನಮ್ಮ ಸರ ವಿಶ್ವೇಶ್ವರ ನಮ್ಮ ಜಿಲ್ಲೆಯವರು ಅವ್ರು ಕೊಟ್ಟಿದ್ದಾರೆ. ಅವ್ರ ಫೋಟೋ ಮಾಡಿದೀನಿ ನಿಮ್ಮ ಮನೆಗಳಲ್ಲಿ. ಅದು ಬಿಟ್ಟರೆ ನಾವು ಯಾರು ಗೊತ್ತಲ್ಲ. ಆ ನೀರು ಹೆಂಗೆ ಬಿಡ್ತಾ ಇರೋದು ಹೊಟ್ಟೆ ಉರ್ದೋಗುತ್ತೆ ನನಗೆ. ನೀರು ಹೋಗ್ತಾ ಇದ್ದು ವೇಸ್ಟ್, ಯಾಕೆ ವೇಸ್ಟ್ ಮಾಡ್ತೀರಾ ಸರ್? ಈ ಥರ ಎಷ್ಟೋ ಕೆಲಸಗಳು ಬೇಕಾದಷ್ಟು ಚೆನ್ನಾಗಿದೆ. ನಮ್ಮ ಪತ್ರಿಕಾ ಮಾಧ್ಯಮದವರು ನನಗೊಂಥರ ಬೆಂಬಲದವರು. ನಾನು ಏನೇ ಕೆಲಸ ಯಾವ ಡಿಸ್ಟಿಕಲ್ಲಿ ಮಾಡಿದ್ರು ಅವ್ರಿಗೊಂಥರ ಆಯುಧಗಳ ಥರ ಆಗ್ತದೆ ನನಗೆ. ಅವರಿಂದ ಸ್ವಲ್ಪ ಕೆಲಸ ಮಾಡೋಕ್ಕೆ ನನಗೆ ಅನುಕೂಲ ಆಗ್ತಾ ಇದೆ. ಅವರು ಇಲ್ಲಿ ಹೇಳಿದ್ದಾರೆ, ಭ್ರಷ್ಟರ ಬೇಟೆ ಕಾರ್ಯಾಚರಣೆ ಪ್ರಾರಂಭ ಅಂತ ಪೇಪರಲ್ಲಿ ಹಾಕಿದ್ದಾರೆ. ನಾನು ಯಾರೂ ಬೇಟೆಗೆ ಬಂದಿಲ್ಲ ಸರ್, ನಿಮ್ಮ ರಿಕ್ವೆಸ್ಟ್ ಮಾಡಕ್ಕೆ ಬಂದಿದ್ದೀನಿ. ಜನರಿಗೆ ಸೇವೆ ಮಾಡಕ್ಕೆ ನಾವೆಲ್ಲ ಇದ್ದೀವಿ. ದಯವಿಟ್ಟು ನೀವು ಮಾಡದೇ ಇದ್ರೆ ಬೇಟೆ ಪೇಪರ್ಲೆಲ್ಲ ನಿಜವಾಗ್ಲೂ ಬೇಟೆ ಮಾಡ್ತೀನಿ, ಬಿಡೋದಿಲ್ಲ. ಅದು ಬಿಡದೆ ಕೆಲಸ ಮಾಡ್ಬೇಕು. ನೋಡಿ, ಆ ವೆಸ್ಲ ಬಿಚ್ಚು ಒಂದು ಮಾಡಿಸಿದ್ವಿ. ಹೋದ್ಸಲ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 1,881 ಇಲ್ಲಿಗಲ್ ಖಾತಾ ಸಾಗಿತ್ತು ನಮಗೆ. ಇಡವಾಳ ಗ್ರಾಮ ಪಂಚಾಯತಿ, ಇನ್ನೊಂದಷ್ಟು ಪಂಚಾಯತಿಗಳಲ್ಲಿ. ಪಂಚಾಯತಿ ಸುಧಾರಣೆ ಆಗ್ತಾನೆ ಇಲ್ಲ. ಯಾಕಂದ್ರೆ ಅರ್ಥ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಅಧಿಕಾರಿಗಳು ಚಳಿ ಬಿಡಬೇಕು. ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕೆ ಇಷ್ಟಪಡಲ್ಲ, ವಿಧಾನಸೌಧ ಬಗ್ಗೆ ಮಾತಾಡೋಕೆ ಇಷ್ಟಪಡಲ್ಲ. ಅವ್ರು ನೆಟ್ಗಿದ್ರೆ ಈ ಪ್ರಾಬ್ಲಮ್ ನಾನು ಬರಬೇಕಾಗಿಲ್ಲ ನಿಮ್ಮ ಊರಿಗೆ, ಮನೆ ಮನೆಗೆ, ಪಂಚಾಯತ್ಗೆ. ಅದು ಅವ್ರು ನೆಟ್ಗಾಗ್ಬೇಕಂದ್ರೆ ಸಮಾಜ ನೆಟ್ಗಾಗ್ಬೇಕು. ನೀವು ದಯವಿಟ್ಟು ದುಡ್ಡು ಕೊಟ್ಟು ಓಟ್ ಹಾಕೋದು, ದುಡ್ಡು ತಗೊಂಡು ಓಟ್ ಹಾಕೋದು ಬಿಡ್ರಿ. ಆನೆಸ್ಟ್ ಆಗಿ ನೀವು ಬದುಕಿರಿ. ಆನೆಸ್ಟ್ ಜನ ಮುಂದೆ ಬರ್ತಾರೆ ಅಂತ ಆಸೆ ನನಗಿದೆ. ನೀವು ಬದಲಾವಣೆ ಆಗಲಿಲ್ಲ, ಸಮಾಜ ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ. ನಾವೇ ದುಡ್ಡು ಕೊಡ್ತೀವಿ, ದುಡ್ಡು ತಗೋತೀವಿ, ಓಟ್ ಹಾಕ್ತೀವಿ. ಒಳ್ಳೆ ಗ್ರಾಮ ಪಂಚಾಯತಿ ಮೆಂಬರ್ ಬರಲ್ಲ, ಒಳ್ಳೆ ಜಿಲ್ಲಾ ಪಂಚಾಯತಿ ಮೆಂಬರ್ ಬರಲ್ಲ, ಒಳ್ಳೆ MLA ಬರಲ್ಲ, ಒಳ್ಳೆ ಮಿನಿಸ್ಟರ್ ಬರಕ್ಕಾಗಲ್ಲ, ಒಳ್ಳೆ CM ಬರಕ್ಕಾಗಲ್ಲ. ಅದಕ್ಕೆ ಕಾರಣ ಸಮಾಜ. ನೀವು ಬದಲಾಗಬೇಕು. ನೀವು ಬದಲಾದ್ರೆ ನಾನು ನಿಮ್ಮ ಜೊತೆಗಿದ್ದೀನಿ ಸರ್. ಹೋರಾಟ ಮಾಡೋಣ. ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ನಮ್ಮ ಪೂರ್ವಿಕರು ರಕ್ತ ಕಾಲುವೆಗಳು ಹೋಗಿದೆ. ಇವಾಗ ಮತ್ತೆ ಸ್ವಾತಂತ್ರ್ಯ ಉಳಿಸೋಕ್ಕೆ ಮತ್ತೆ ಹೋರಾಟ ಆಗೋ ಪರಿಸ್ಥಿತಿ ಬಂದಿದೆ. ಹೋರಾಟ ಮಾಡಿ. ಯಾಕೆ ನಾನು ಹೇಳ್ತೀನಿ ಅಂದ್ರೆ, ನಮ್ಮ ಮಂಡ್ಯ ಜನ ಭಾರಿ ಬುದ್ಧಿವಂತರು. ನಿಮ್ಮ ನಾಗಮಂಗಲ ಕೇಸಲ್ಲಿ ಯಾರೋ 2 ರೈತರು ಬಂದ್ರು, ಸರ್ ಎಲ್ಲ ಆಚೆ ಕಡೆ ಸಿಕ್ಕಟ್ಟ ಮಾತಾಡ್ಬೇಕು ನಿಮ್ಮ ಹತ್ರ ಅಂತ ಹೇಳಿದ್ರು. 238 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ. ಅದನ್ನ ನಾನು ಎನ್ಕ್ವೈರಿ ಮಾಡಿ ನಮ್ಮ ಲೋಕಾಯುಕ್ತ ಪೊಲೀಸ್ಗೆ ಹೇಳಿ ರಿಪೋರ್ಟ್ ಕೊಡಿ. ಅವರೆಲ್ಲ ಹೌದು ಸರ್ ಅಂತ ಟೀಮ್ ಮಾಡಿ 7 ಟೀಮು 9 ಟೀಮು ಮಾಡಿ ಕಳಿಸಿದೀವಿ. ನಮ್ಮ ಸುರೇಶ್ ಕುಮಾರ್, ನಮ್ಮ ಲೋಕಾಯುಕ್ತ SP, ಒಳ್ಳೆ ಅಧಿಕಾರಿ. ಇಂಥ ಅಧಿಕಾರಿಗಳು ಬೇಕು ನನಗೆ. ಟೀಮ್ ಮಾಡಿ 238 ಎಕರೆ ಅಂತ ಹೇಳಿ 10 ಜನ ಜೈಲಲ್ಲಿದ್ರು. ಇಲ್ಲ ಅವರೆಲ್ಲ ಇದಾವಲ್ಲ ಗೊತ್ತಿಲ್ಲ ನನಗೆ. ತಹಶೀಲ್ದಾರರು, ಶಿಲ್ದಾರರು 7-8 ಜನ ಜೈಲಲ್ಲಿದ್ರು. 3-4 ತಿಂಗಳು ಜೈಲಲ್ಲಿದ್ರು. ಮತ್ತೆ ಕೋರ್ಟಲ್ಲಿ ಬೇಲಾಗುತ್ತೆ. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಇವಾಗ ಅದು 960 ಎಕರೆ, ಸುಮಾರು 1,000 ಎಕರೆ ಹೋಗಿದೆ ಎನ್ಕ್ರೋಚ್ಮೆಂಟು. ಗ್ರಾಮಿ ಗೌರ್ಮೆಂಟ್ ಲ್ಯಾಂಡ್ ಸಣ್ಣ ಇವರಿಂದ ದೊಡ್ಡವರೆಗೂ ಸೇರ್ಕೊಂಡಿದ್ದಾರೆ. ಯಾರನ್ನೂ ಬಿಡೋದಿಲ್ಲ ಸರ್. ನೀವು ಸಹಕಾರ ಮಾಡಿ, ನೀವು ರೈತರು ಸಹಕಾರ ಮಾಡಿ, ಅಧಿಕಾರಿಗಳು ಸಹಕಾರ ಮಾಡಿದ್ರೆ ನಾವೇನಾದ್ರೂ ಮಾಡ್ಬೋದು, ಒಂದು ಅವಕಾಶ ಆಗುತ್ತೆ. ಅದಲ್ಲದೆ ಮೊನ್ನೆ ರೀಸೆಂಟ್ ಆಗಿ ಅದು ನಮ್ಮ ರೈತರು ಬಂದು ಹೇಳಿದ್ರು. ಒಂದೊಂದ್ಸಲ ರೈತರು ಬರ್ತಾರೆ, ಒಂದೊಂದ್ಸಲ ನಮ್ಮ ಪ್ರೆಸ್ನವರು. ನನಗೊಂಥರ ಖುಷಿ ಆಗುತ್ತೆ. ಅವರೊಂಥರ ಸ್ಪೈ ಅಂತಾರೆ, ಗೂಢಚಾರಿಗಳ ಥರ ನಮ್ಮ ಪ್ರೆಸ್ನವರು. ನಾಟ್ ಓನ್ಲಿ ಮಂಡ್ಯ, ಎಲ್ಲ ಕಡೆ ಹೋದ್ರು ಸೈಲೆಂಟಾಗಿ ತಂದು ಕೊಡ್ತಾರೆ. ಸರ್ ಹಿಂಗಾಗಿದೆ ಸರ್. ಆಮೇಲೆ ಕೆಲವೊಂದು ಪ್ರೆಸ್ಸು ನೋಡಿದ ತಕ್ಷಣ ನಾನು ಯಾವುದೇ ಪ್ರೆಸ್ ರಿಪೋರ್ಟ್ ಬರಲಿ, ನನ್ನ ಡಿಸ್ಟಿಕ್ ಸಂಬಂಧಪಟ್ಟಿದ್ದು ಸುಮ್ಮನೆ ಇರಲ್ಲ. ತಕ್ಷಣ ಕೇಸ್ ಸುಮ್ಮನೆ ರಿಜಿಸ್ಟರ್ ಮಾಡ್ತೀನಿ. ನಿಮ್ಮಲ್ಲಿ
ಇದರಲ್ಲಿ ಮೈಸೂರಿಗೆ ಸತ್ತೋದ್ರು. ನಾನು ಪೇಪರ್ ಕಟ್ಟಿಂಗ್ ನೋಡಿ ಸುಮಾರು ರಿಜಿಸ್ಟರ್ ಮಾಡಿದೆ. ಪೇಪರಲ್ಲಿ ಒಂದು ಸುಮಾರು ರಿಜಿಸ್ಟರ್ ಮಾಡ್ತೀನಿ, ಕೆಲವರು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾರೆ, ವಾಟ್ಸಪ್ಪಲ್ಲಿ ಟಿ ವಿಯಲ್ಲಿ ನೋಡಿದ್ರು ಸುಮಾರು ಕೆಲಸ ರಿಜಿಸ್ಟರ್ ಮಾಡ್ತೀನಿ. ನಾನು ಅಷ್ಟು ಏನು ಶಿಸ್ತಿನ ಸಿಪಾಯಿ ಈ ವಯಸ್ಸಲ್ಲಿ ನೀವು ಯಾಕಿಲ್ಲ, ಅಧಿಕಾರ ಯಾಕಿಲ್ಲ, ಏನಾಗಿದೆ ನಿಮಗೆ? ಆ ಮಣ್ಣುತನ ಬಿಡಿ, ದಯವಿಟ್ಟು ಎಮ್ಮೆ ಚರ್ಮ ಬಿಡಿ. ಇಲ್ಲದೆ ಇದ್ರೆ ಮತ್ತೆ ಇನ್ನೊಂದ್ಸಲ ನಿಮ್ಮ ಮಕ್ಕಳು ಅನಾಥ ಆಗೋದನ್ನ ದಯವಿಟ್ಟು ತಪ್ಪಿಸಿ. ನಾನೇನು ಮಾಡೋಕ್ಕಾಗಲ್ಲ, ಜೈಲಿಗೆ ಕಳಿಸ್ತೀನಿ, ಹುಷಾರಾಗಿ ಕೆಲಸ ಮಾಡಬೇಕು. ಅದಲ್ಲದೆ ಮೊನ್ನೆ ನೋವಿನಿಂದ ಹೇಳ್ತಿದ್ದೀವಿ. ನನಗೆ ರೈತರು ಬಂದು ಹೇಳಿದ್ರು, ಸರ್ ನಮ್ಮಲ್ಲಿ ಸ್ಕ್ಯಾನಿಂಗು ಜಾಸ್ತಿ ಆಗ್ತಾ ಇದೆ ಸರ್, ಹೆಣ್ಣು ಮಕ್ಕಳು ವಯಸ್ಸಾದ ಅಪ್ರಾಪ್ತ ವಯಸ್ಸು ಮಕ್ಕಳು ಎಲ್ಲ ಆಗ್ತಾ ಇದೆ ಅಂತ. ಅದನ್ನು 9 ಟೀಮು 8 ಟೀಮು ನಾನು ಮಾಡಿ ಕಳಿಸಿದೆ. ಎಲ್ಲ ಡಿಸ್ಟಿಕ್ ಕಂಪ್ಲೀಟು 7 ತಾಲೂಕು 8 ತಾಲೂಕು ಇಲ್ಲಿ ಕೋಲಾರ ಮಂಡ್ಯ ಡಿಸ್ಟಿಕ್ಕಲ್ಲಿ ಮಾಡಬೇಕು ಅಂತೇಳಿ KR ಪಾಟೀಲ್ ಒಂದೇ ಅಲ್ಲಿ 31 ಅಪ್ರಾಪ್ತ ಮಕ್ಕಳನ್ನ ಡಾಕ್ಟರ್ಗಳು, ಅದು ಇಲ್ಲ ಪ್ರೋತ್ಸಾಹ ಬರುತ್ತೆ ಕೇಸು, ಇಲ್ಲ ಚೈಲ್ಡ್ ಮ್ಯಾರೇಜ್ ಬರುತ್ತೆ. ಇಲ್ಲಿ ಮಂಡ್ಯದಲ್ಲಿ ನಿಮ್ಗೆ ಯಾರು ಗೊತ್ತಿಲ್ಲ ಅನ್ಸುತ್ತೆ, 1,000 ಜನ ಗಂಡು ಮಕ್ಕಳಿದ್ರೆ ಬರೀ 800 ಜನ ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳು ಸಿಗ್ತಾ ಇಲ್ಲ, ಮದುವೆ ಹೆಣ್ಮಕ್ಳೇ ಸಿಗಲ್ಲ, ತಾಪತ್ರ ಆಗಿದೆ. ಆಮೇಲೆ ರೈತ ಅಂದ್ರೆ ಹೆಣ್ಮಕ್ಳ ಕೊಡಲ್ಲ ಅಂತಾರೆ ಇವಾಗ. ಅದಕ್ಕೆ ಅಲ್ಲಿ ತಮಿಳ್ನಾಡಲ್ಲಿ ಅವರು ಮದುವೆ ಆದ ರೈತರ ಮದುವೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ. ಇದೆಲ್ಲ ಯಾಕ್ರಿ, ಯಾರು ಕೊಡ್ಬೇಕ್ರಿ? ನಾವು ಹೆಣ್ಣಿಗೆ ಎಣ್ಣೆ ಮೋಸ ಅಂತ ಹೇಳ್ಬಿಟ್ಟು ನಮ್ಮ ಡಾಕ್ಟರ್ಗಳು 5 ಜನ ಡಾಕ್ಟರ್ ಇನ್ವಾಲ್ವ್ ಆಗಿದೆ. ಅದರಲ್ಲಿ 3 ಜನ ಅರೆಸ್ಟ್ ಮಾಡ್ತಿದ್ವಿ, ಬೇಲಾಗಿದ್ದಾರೆ, ಇಬ್ಬರು ತಪ್ಪಿಸ್ಕೊಂಡಿದ್ದಾರೆ. ಎಲ್ಲ ನೋವಿಂದ ಹೇಳ್ತೀನಿ. ಹೆಣ್ಣು, ಭಾರತ ಮಾತಾ ಹೆಣ್ಣು, ಕರ್ನಾಟಕ ಮಾತಾ ಹೆಣ್ಣು, ಈ ಭೂತಾಯಿ ಹೆಣ್ಣು ಯಾಕೆ, ಅದ್ರ ಬಗ್ಗೆ ನಿಮ್ಗೆ ಅಷ್ಟು ಏನು ಈ ಭಾವನೆ ಇಟ್ಕೊಂಡಿದ್ದೀರಾ? ನಮ್ಮಮ್ಮ ಇದು ನಮ್ಗೆ ಬರ್ತಾ ಇರಲಿಲ್ಲ. ನಮ್ಮಮ್ಮನ ಅವಾಗ ಸಾಯಿಸಿದ್ರೆ, ನಿಮ್ಮಮ್ಮನ್ನು ಸಾಯಿಸಿದ್ರೆ ನೀವ್ಯಾರು ಬರ್ತಾ ಇರಲಿಲ್ಲ. ಆ ಹೆಣ್ಣು ಭ್ರೂಣನ ಸಾಯಿಸ್ಬಿಟ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಹೆಣ್ಣು ಈಸ್ ಮೋರ್ ಪವರ್ಫುಲ್ ದೆನ್ ಮೆನ್. ಇವಾಗ ಹೆಣ್ಣು ಮಕ್ಕಳು ಜಾಸ್ತಿ ಪವರ್ ಆಗಿದ್ದಾರೆ. ಗನ್ ಹಿಡ್ಕೊಂಡು ಮಿಲಿಟರಿ ಯುದ್ಧ ಮಾಡ್ತಾ ಇದ್ದಾರೆ, ಫ್ಲೈಟ್ ಮಾಡ್ತಾ ಇದ್ದಾರೆ. ಆ ದುರಾದೃಷ್ಟ, ಆ ಕರಪ್ಷನ್ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾರೆ. ಇವಾಗ ಏನು ಮಾಡ್ಬೇಕು ಗೊತ್ತಾಗ್ತಾ ಇದೆ. ಅದು ಆಗಬಾರ್ದು ಅಂದ್ರೆ ನೀವು ಎಲ್ಲರೂ ಮನಸ್ಸು ಮಾಡಬೇಕು. ಈ ಒಂದು ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ ಅಂಥವನ್ನ ನಾನು ನಿಮ್ಮ ಜೊತೆಗಿದ್ದೀನಿ. ಈ ಕಾವೇರಿ ನದಿ ಒಡಲನ್ನ ಅಲ್ಲಿ ನಮ್ಮ ಶ್ರೀರಂಗಪಟ್ಟಣ ಹೋಮ್ ಸ್ಟೇಗಳು, ನಾನು ಕೊಪ್ಪಳದಲ್ಲಿ ಜೋರಾಗಿ ಮಾತಾಡಿ ನಮ್ಮನ್ನು ಎದುರಿಸ್ತಾರೆ. ನಮ್ಮ ಜನ ಏನು ಮಾಡಬೇಕು? ಅದ್ಯಾವುದೋ ರಾಯಚೂರಿಗೆ ಹೋದಾಗ ನಾವು ಬಾಬಾ ಅಂಬೇಡ್ಕರ್ ಹಾಸ್ಟೆಲ್ ರಾತ್ರಿ 8 ಗಂಟೆಗೆ, ನೆನ್ನೆ ಹೋದಂಗೆ ರಾತ್ರಿ 8 ಗಂಟೆ ನುಗ್ಗಿಬಿಟ್ಟು ಹಾಸ್ಟೆಲ್ಗೆ. ಆ ಮಕ್ಕಳು ಊಟ ತಿಂತಾ ಇಲ್ಲ. ನನಗೆ ಹೊಟ್ಟೆ ಉರಿದೋಯ್ತು. ಟ್ಯಾಕ್ಸ್ ಪೇಯರ್ಸ್ ನಾವು, ನಿಮ್ಮದು ಟ್ಯಾಕ್ಸ್ ಕಟ್ ಮಾಡ್ತಾರೆ, ರೈತರು ಟ್ಯಾಕ್ಸ್ ಕಟ್ಕೊತಾರೆ. ಅದರಲ್ಲಿ ನಾವು ಜನಗಳಿಗೆ ಹಾಸ್ಟೆಲ್ಗಳಿಗೆ ಊಟ ಎಲ್ಲ ಕೊಡ್ತೀವಿ, ಮಕ್ಕಳಿಗೆ, ಬಡ ಮಕ್ಕಳಿಗೆ ಕೊಡ್ಬೇಕು ಅಂತ. ಅಲ್ಲಿ ಹೋದಾಗ 3 ಜನ ಇತ್ತು, ಅವ್ರು 422 ಜನಕ್ಕೆ ಅಟೆಂಡೆನ್ಸ್ ಆಗ್ತಾನೆ. ಒಂದು ಹುಡುಗನಿಗೆ 2,100 ರೂಪಾಯಿ 2,200 ರೂಪಾಯಿ ಕೊಡ್ತಾರೆ. 3 ವರ್ಷ ದುಡ್ಡು ತಗೋಣ. ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ ಅಂದ್ರೆ ಆಚೆ ಬರಬೇಕಾದ್ರೆ ಚೆಟ್ಟು ನನಗೆ ಕೇಸ್ ರಿಜಿಸ್ಟರ್ ಮಾಡೋದು ಯಾವಾಗ ಹೇಳ್ತೀನಿ ನೀನು ಅಂದೆ. ನಾನು ಯಾರು ಹೇಳ್ತೀನಿ ನೀನು? ಲೋಕಾಯುಕ್ತ ಸಂಸ್ಥೆ ಯಾರು ಬಗ್ಗಲ್ಲ, ಇಂಡಿಪೆಂಡೆಂಟ್ ಸಂಸ್ಥೆ, ಯಾರು ಬಗ್ಗೆ ಪ್ರಶ್ನೆ ಇಲ್ಲ, ಯಾವ ಬಗ್ಗಕ್ಕೆ ಆಗೋದಿಲ್ಲ, ಅನ್ನೋ ನನ್ನ ಬಗ್ಸಕ್ಕಾಗಲ್ಲ. ಈ ತರ ಪಬ್ಲಿಕ್ ಮೀಟಿಂಗ್ ಅಲ್ಲಿ ಗುಂಪು ಕಟ್ಕೊಂಡು ನನ್ನ ಮೇಲೆ ರೌಡಿಸಮ್ ಮಾಡಕ್ ಬಂದ್ರು. ನಾನು ಜೋರ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿದ್ರೆ ಸಸ್ಪೆನ್ಷನ್ ಮಾಡಿದ್ರೆ ಮನೆಗೆ ಹೋದವನು, ಅದು ಬೇರೆ ಕತೆ. ಈಗ ಯಾಕೆ ತೆಟ್ಟು ಮಾಡ್ತಾರೆ ಜನ ಅಂದ್ರೆ, ಒಳ್ಳೆದನ್ನು ಕೇಳಿ ಸಂಕಟ ಇವ್ರಿಗೆ. ನೀನು ಅನ್ಯಾಯ ಮಾಡ್ತೀಯ ಅಂದ್ರೆ ಸಂಕಟ. ಆ ಪಾಪಗಳಿಗೆ ನಾನು ಮಾಡಿದ ಅನ್ಯಾಯ ಹೇಳ್ತಾನೆ ಅರ್ಥ ಮಾಡ್ಕೋಬೇಕು ಜ್ಞಾನ ಇಲ್ಲ. ಎಲ್ಲ ಇನ್ಫ್ಲೂಯೆನ್ಸ್, ಯಾವ ಇನ್ಫ್ಲೂಯೆನ್ಸ್ ನಡೆಯಲ್ಲ. ತೆಟ್ಟು ಕೊನೆಗೆ ನಿಮ್ ನಗ್ತೀರ, ಜಜ್ಜುದಾಗಿ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಬಂದ ಮೇಲೆ ನಾನೇ ಟ್ರೈನಿಂಗ್ ಹೋಗಿ 1 ತಿಂಗಳು ಟ್ರೈನಿಂಗ್ ಹೋಗಿ ಪಿಸ್ತೂಲ್ ತಗೊಂಡಿದ್ದೀನಿ. ಇವಾಗ 10 ರೌಂಡ್ ಪಿಸ್ತೂಲ್ ಇಟ್ಕೊಂಡು ಸ್ವಲ್ಪ ಆತ್ಮರಕ್ಷಣೆಗೆ. ಧರ್ಮಸ್ಥಾಪನೆ ಮಾಡ್ಬೇಕಾದ್ರೆ ಶ್ರೀಕೃಷ್ಣ ಚಕ್ರ ಇಟ್ಕೊಂಡಿದ್ದ, ಆಂಜನೇಯ ಗದೆ ಇಟ್ಕೊಂಡಿದ್ದ, ತ್ರಿಶೂಲ ಈಶ್ವರ ಇಟ್ಕೊಂಡಿದ್ದ, ಎಲ್ಲ ದೇವತೆಗಳು ಆಯುಧ ಇಟ್ಕೊಂಡಿದ್ದಾರೆ. ಹಂಗೆ ನನಗೂ ಒಂದು ಆಯುಧ ಕೊಟ್ಟಿದ್ದಾರೆ. ಇವಾಗ ಲೈಸೆನ್ಸ್ ತಗೊಂಡು ಎಂತ ಸ್ಟೇಟ್ ಎಲ್ಲೋದು ಅದು ಇರಬೇಕು ಅಂತ. ಸದ್ಯಕ್ಕೆ ಇವಾಗಿಲ್ಲ, ನೀವೆಲ್ಲ ನಮ್ಮವ್ರು ಏನು ತೊಂದರೆ ಇಲ್ಲ ಅಂತ ಬಂದಿದ್ದೀನಿ. ಇಷ್ಟು ಹೇಳಿ ಮಾತಾಡೋಕ್ಕೆ ಅವಕಾಶ ಕೊಟ್ಟೆ ಎಲ್ರಿಗೂ ನಾನು ಮತ್ತೆ ನಿಮ್ಮನ್ನೆಲ್ಲರೂ
ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಬದಲಾದ್ರೆ ಏನಾದರೂ ಮಾಡಕ್ಕೆ ಒಂದು ಅವಕಾಶ, ಒಂದು ಸಾಧನೆ ಮಾಡಿಬಿಟ್ಟು ಸಾಯೋಣ, ಸಾಧನೆ ಇಲ್ಲ ಸತ್ತು ನೋ ಯೂಸ್ ಅಂತ ಹೇಳಿ 4 ಮಾತು ಅವಕಾಶ ಕೊಟ್ಟೆ ಎಲ್ರಿಗೂ ನಂಬಿಸಿ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಜಜ್ಜುದಾಗಿ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಬಂದ ಮೇಲೆ ನಾನೇ ಟ್ರೈನಿಂಗ್ ಹೋಗಿ 1 ತಿಂಗಳು ಟ್ರೈನಿಂಗ್ ಹೋಗಿ ಪಿಸ್ತೂಲ್ ತಂದಿದ್ದೀನಿ. ಇವತ್ತು 10 ರೌಂಡ್ ಪಿಸ್ತೂಲ್ ಇಟ್ಕೊಂಡು ಸ್ವಲ್ಪ ಆತ್ಮರಕ್ಷಣೆಗೆ ಧರ್ಮಸ್ಥಾಪನೆ ಮಾಡಬೇಕಾದ್ರೆ ಶ್ರೀಕೃಷ್ಣ ಚಕ್ರ ಇಟ್ಕೊಂಡಿದ್ದ, ಆಂಜನೇಯ ಗದ ಇಟ್ಕೊಂಡಿದ್ದ, ತ್ರಿಶೂಲ ಈಶ್ವರ ಇಟ್ಕೊಂಡಿದ್ದ, ಎಲ್ಲ ದೇವತೆಗಳು ಆಯುಧ ಇಟ್ಕೊಂಡಿದ್ದಾರೆ. ಹಂಗೆ ನನಗೂ ಒಂದು ಆಯುಧ ಕೊಟ್ಟಿದ್ದಾರೆ. ಇವಾಗ ಲೈಸೆನ್ಸ್ ತಗೊಂಡು ಎಂತ ಸ್ಟೇಟ್ ಎಲ್ಲೋದು ಅದು ಇರಬೇಕು ಅಂತ ಸದ್ಯಕ್ಕೆ ಇವಾಗಿಲ್ಲ. ನೀವೆಲ್ಲ ನಮ್ಮವ್ರು ಏನು ತೊಂದರೆ ಇಲ್ಲ ಅಂತ ಬಂದಿದ್ದೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.